ನನ್ನ ಹೆಸರು ಚಾಂದಿನಿ. ನನ್ನ ಊರು ಬಂದುಬಿಟ್ಟು ಹೊಸಪೇಟೆ, ವಿಜಯನಗರ ಡಿಸ್ಟಿಕ್ಕು. ನಾನು MA ಡೆವಲಪ್ಮೆಂಟ್ ಸ್ಟಡಿ ಆಗಿದೆ ಇನ್ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ. ನನ್ನ ಪ್ರಕಾರ ಸಮಾನತೆ ಅಂದರೆ ಯಾರು ದುರ್ಬಲರಿದ್ದಾರೆ, ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಮತ್ತು ಕೆಲವೊಂದು ಸಮುದಾಯಗಳು ಹಿಂದುಳಿದಿರ್ತವೆ, ಅಂಥವರಿಗೆ ಸಮಾನ ಅವಕಾಶಗಳನ್ನು ಯಾವ ಥರ ನಾವು ಸೃಷ್ಟಿ ಮಾಡಿಕೊಡ್ತೀವಿ ಅವರಿಗೋಸ್ಕರ, ಮತ್ತು ಅವರಿಗೆ ಯಾವ ಥರದ ಸೇವೆಗಳಾಗಿರ್ಬೋದು, ಅವಕಾಶಗಳನ್ನು ಲಭ್ಯತೆ ಮಾಡಿಕೊಡ್ತೀವಿ ನಾವು ಅನ್ನೋದನ್ನೇ ಸಮಾನತೆ ಅಂತ ಹೇಳ್ಬೋದು. ಸಮಾನ ಸಮಾಜ ಕಟ್ಟೋದ್ರಲ್ಲಿ ಇವಾಗ ನಮಗೆ ಸಮಾನತೆ ಇದೆ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ನಾವು ಅದು ತಗೋಬೇಕಂತ ಅಂದಾಗ ಅದು ನಮಗೆ ಬೇಗ ಸಿಗಲ್ಲ. ಯಾಕಂದರೆ ಲೈಕ್ ಎಜುಕೇಷನ್ ಆಗಿರ್ಬೋದು, ಲೈಕ್ ಯಾವುದೇ ಥರ ಒಂದು ಮನೆಯಿಂದ ಹೊರಗೆ ಬರಬೇಕು ಅನ್ನೋದು ಇರ್ಬೋದು. ಒಂದು ಮನೆಯಲ್ಲಿ ಗಂಡು ಮಗ ಇದ್ಮೇಲೆ ಹೆಣ್ಮಗಳು ಓದಬೇಕಂದಾಗ ಇದ್ದಾಗ ಅವರು ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ಗಂಡು ಮಗುಗೆ ಆಗಿರ್ತೈತೆ, ಹೊರತಾಗಿ ಹೆಣ್ಮಗಳಿಗೆ ಆಗಿರಲ್ಲ. ಆ ಒಂದು ಟೈಮಲ್ಲಿ ತುಂಬ ಚಾಲೆಂಜಸ್ ಆಗಿರುತ್ತೆ. ನಾವು ಔಟ್ ಸಿಟಿಗೆ ಬಂದು ಬೇರೆ ಕಡೆ ಬಂದು ನಾವು ಎಜುಕೇಷನ್ ಮಾಡಬೇಕಂದ್ರೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಆ ಒಂದು ಟೈಮಲ್ಲಿ. ತುಂಬ ನಾನು ಇವತ್ತು ಈ ಒಂದು ಸ್ಥಾನದಲ್ಲಿ ಇದ್ದೀನಿ ಅಂದರೆ ನನಗೆ ತುಂಬ ಏರಿಳಿತಗಳು ನಾನು ಕಂಡಿದ್ದೀನಿ ನನ್ನ ಲೈಫಲ್ಲಿ. ಯಾಕಂದರೆ ಈ ಒಂದು ಸಮಾನತೆ ಒಂದು ಅಡಿಯಲ್ಲಿ ಒಂದು ಪುರುಷ ಪ್ರಧಾನತ್ವ ಒಂದು ಪದನ ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬ ಟೈಮ್ ಹಿಡಿದಿದೆ. ಯಾಕಂದರೆ ಒಂದು ಬಾಲ್ಯದಿಂದ ಒಂದು ಪ್ರೌಢ ವ್ಯವಸ್ಥೆಗೆ ಬರೋ ಒಂದು ಮೂಮೆಂಟಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಿದ್ದಿಲ್ಲ. ಬಟ್ ಕ್ವಶನ್ಗಳು ನನ್ನ ಒಳಗಡೆನೇ ಇದ್ವು. ಬಟ್ ಕೆಲವೊಂದು ಸಂಸ್ಥೆಗಳು ಸಿಕ್ಕಾಗ ಆ ಪದನ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ನನಗೆ ಹೆಲ್ಪ್ ಆಗಿದ್ದು. ಅಂದರೆ ನನಗೆ ಎಜುಕೇಷನ್ ಮಾಡಬೇಕು, ಬಟ್ ಮನೆಯಲ್ಲಿ ಓದ್ಸಕ್ಕೆ ರೆಡಿ ಇದ್ದಾರೆ, ಬಟ್ ಅವ್ರ ಪರಿಸ್ಥಿತಿ ಸರಿಗಿಲ್ಲ. ನನ್ಗೆ ಅವ್ರ ಹತ್ರನೇ ಹೇಳ್ಕೊಡಕ್ಕೆ ರೆಡಿ ಇಲ್ಲ. ಹೌದು, ನನ್ಗೆ ಕೊಡಿ ಅಂತ ನಾನು ಜಗಳ ಆಡೋಗಿಲ್ಲ. ಬಟ್ ಅವ್ರನ್ನ ಅರ್ಥ ಮಾಡಿಸಿ, ಬಟ್ ಅವ್ರ ಪರಿಸ್ಥಿತಿ ನಾನು ಅರ್ಥ ಮಾಡಿಕೊಂಡು ನಾನು ಎಜುಕೇಷನ್ ತಗೊಳ್ಳೋದಿದೆ ಅಲ್ವಾ, ಅದು ನಂಗೆ ತುಂಬ ಚಾಲೆಂಜಿಂಗ್ ಆಗಿರುವಂಥದ್ದು. ಈ ಸವಾಲುಗಳನ್ನು ಮೀರೋದಕ್ಕೆ ನನ್ನದೇ ಆದಂಥ ಕೆಲವೊಂದು ಪ್ಲ್ಯಾನಿಂಗ್ಗಳು ಮಾಡ್ಕೊಂಡಿದ್ದೆ. ಬಟ್ ಅದಕ್ಕಿಂತ ಮುಂಚೆ ನನಗೆ ಒಂದು ಆರ್ಗನೈಸೇಷನ್ ಸಿಕ್ಕಿತ್ತು, ಸಖಿ ಸಂಸ್ಥೆ ಅಂತ. ಅದರಲ್ಲಿ ಜಾಯಿನ್ ಆದಾಗ ನನಗೆ ಅರ್ಥ ಆಯಿತು ಸಮಾಜದಲ್ಲಿರುವಂಥ ಸಮಾನತೆ ಅಸಮಾನತೆಗಳು ಏನು, ಅದನ್ನು ಯಾವ ಥರ ನಾವಾಗೆ ಕಂಡ್ಕೋಬೇಕು ಅನ್ನೋದನ್ನ ಅಲ್ಲಿ ಕಂಡು ಹಿಡ್ಕೊಂಡಿದ್ದಾಗ ಆವಾಗ ನನಗೆ ಗೊತ್ತಾಯಿತು ನಾನು ಮನೆಯಲ್ಲಿ ಯಾವ ಥರ ಅರ್ಥ ಮಾಡಿಸ್ಬೇಕು, ಅದ್ರ ಜೊತೆಯಲ್ಲಿ ನಾನು ಯಾವ ಥರ ಮುಂದೆ ನನ್ನ ಹೆಜ್ಜೆಗಳನ್ನು ಇಟ್ಕೊಂಡು ಹೋಗಬೇಕು ಅನ್ನೋದನ್ನು ನಾನು ಅಲ್ಲಿ ತುಂಬ ಕಲ್ತಿರೋದು. ಬಟ್ ಅವರಿಂದ ನಾನು ಮನೆಯಿಂದ ಹೊರಗೆ ಬರೋದಕ್ಕೆ ಮತ್ತು ಒಂದು ಹೈಯರ್ ಎಜುಕೇಷನ್ಗೆ ನಾನು ಬ್ಯಾಂಗ್ಳೂರಿಗೆ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಗೆ ಬರಬೇಕಂದಾಗ ಅವರಿಗೆ ಅರ್ಥ ಮಾಡಿಸೋದಕ್ಕೆ ನನಗೆ ಹೆಲ್ಪ್ ಆಗಿರುವಂಥದ್ದು. ಕಿಶೋರಿಯರಿಗೆ ನನ್ನ ಸಂದೇಶ ಅಂದರೆ, ನೀವು ಮೊದಲನೇ ಆದ್ಯತೆ ಕೊಡಬೇಕಾಗಿರೋದು ಎಜುಕೇಷನ್ ಕಡೆ. ನೀವು ಎಜುಕೇಷನ್ನ ಯಾವ ಥರ ತಗೊಳ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದು ಯಾವುದೇ ರೀತಿಯಲ್ಲಾಗಿರ್ಬೋದು, ನಿಮ್ಮ ಸುತ್ತಮುತ್ತಲಿನಲ್ಲಿ ಯಾವ್ಯಾವ ಅವಕಾಶಗಳು ನಿಮ್ಗೆ ಇದೆ, ಮತ್ತು ಯಾವ್ಯಾವ ಪ್ಲಾಟ್ಫಾರ್ಮ್ಗಳು ನಿಮ್ಗಳಿಗೆ ಕಾಯ್ತಾ ಇದ್ದಾವೆ, ಮತ್ತು ಅವು ಯಾವ ಥರ ಇದ್ದಾವೆ ಅನ್ನೋದನ್ನು ನೀವು ಸೂಚಿಸ್ಕೋಬೇಕು. ಮತ್ತು ನಿಮಗೆ ಆಗಿರುವಂಥ ಬೆಂಬಲ ಕೊಡುವಂಥ ವ್ಯಕ್ತಿಗಳು ಯಾರ್ಯಾರಾಗಿದ್ದಾರೆ ಅಂಥವ್ರನ್ನ ಗುರುತಿಸ್ಕೊಳ್ಳೋದು. ಮತ್ತು ನೀವು ಒಂದೊಂದು ಹಂತವನ್ನು ನೀವು ದಾಟಬೇಕಂದ್ರೆ ಒಂದೊಂದು ಸ್ಟ್ರಾಟಜಿಕ್ ಆಗಿ ಪ್ರಯತ್ನ ಪಡ್ತಾ ಇರಬೇಕು. ಅದನ್ನು ಮಾಡ್ತಾ ಮಾಡ್ತಾ ನಾವು ನಮ್ಮನ್ನು ನಾವು ಗುರುತಿಸ್ಕೋಬೋದು, ಜೊತೆಯಲ್ಲಿ ನಮ್ಮನ್ನು ಬೆಳೆಸ್ಕೊತಾನು ನಾವು ಹೋಗ್ಬೋದು. ಈ ಥರ ಮಾಡಿದ್ರೆ ನಾವು ಒಂದು ಸಮಾಜ ಕಟ್ಬೋದು, ಸಮಾನತೆಯ ಸಮಾಜ ಕಟ್ಬೋದು, ಜೊತೆಯಲ್ಲಿ ನಮ್ಗೆ ಬೇಕಾಗಿರುವ ಸಮಾನತೆಯನ್ನು ನಾವು ಪಡ್ಕೋಬೋದು ಅಂತ ನಾನು ಹೇಳ್ಬೋದು. ಆಲ್ ದ ಬೆಸ್ಟ್ ಕಿಶೋರಿಯರೇ.